ನಮಗೆ ಮೋದಿ ಬಂದೆ ಒಳ್ಳೇದು ಸರ್. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಪ್ರಧಾನಿ ಮೋದಿ ಕೈಯಲ್ಲಿ ಕರೆಕ್ಟ್ ಆಗಿದೆ. ರಾಜ್ಯ ಆಗಲಿ ದೇಶ ಆಗಲಿ ಸುಭಿಕ್ಷವಾಗಿದೆ. ಬಿಜೆಪಿನೇ ಮೋದಿ ಬಂದರೆ ಒಳ್ಳೇದು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಬಂದ್ರೆ ಒಳ್ಳೇದು. ಮುಂದೆ ಕೇಂದ್ರ ಚುನಾವಣೆ ಇದೆ. ಮೋದಿ ವರ್ಸಸ್ INDA 28 ಪಕ್ಷಗಳು ಯಾರು ಬಂದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ನಮಗೆ ಬಿಜೆಪಿ ಬಂದರೆ ಒಳ್ಳೇದು. ನಮಗೆ ಮೋದಿ ಬರಬೇಕು, ಬಿಜೆಪಿ ಸರ್ಕಾರ ಬರಬೇಕು. ಈ ಕಾಂಗ್ರೆಸ್ ಹಾಳಾಗಿ ಹೋಗ್ಬಿಡ್ಬೇಕು. ಸರ್ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಫ್ರೀ ಅವನ್ನ ಯಾರನ್ನ ಮಗನ ಮಾಡಕ್ಕೆ ಕೇಳ್ದ ಅವನ್ನ ಏನಕ್ಕೆ ಬೇಕಣ್ಣ? ಫ್ರೀ ದುಡಿಬೇಕು, ಕಷ್ಟಪಡಬೇಕು, ಜೀವನ ಮಾಡಬೇಕು. ಅದು ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ವಿದ್ಯೆ, ಒಳ್ಳೆ ಆರೋಗ್ಯ, ಒಳ್ಳೆ ನೀರು, ಒಳ್ಳೆ ಸರ್ಕಾರ, ಒಳ್ಳೆ ರಸ್ತೆ ಕೊಡ್ಲಿ ಅಣ್ಣ. ಅದು ನಮ್ಗೆ ನೆಚ್ಚಿ ಸರ್ಕಾರ ಮಾಡ್ಲಿ ಅಣ್ಣ. ಯಾರು ಕೇಳಿದ್ರು ನಾನು ಫ್ರೀಯಾಗಿ ಮಾಡ್ರಿ ಅಂತ ಯಾರನ್ನ ಕೇಳಿದ್ರು? ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಬಹಳಷ್ಟು ಜನ ಬಡವರಿಗೆ ಉಪಯೋಗ ಆಗ್ತಾ ಇದೆ ಅಂತ. ಅದು ಸಾಧ್ಯನೇ ಇಲ್ಲಣ್ಣ. ಎಲ್ಲೆಲ್ಲಿ ಸೇರ್ತಾವ ಅವ್ರಿಗೆ ಗೊತ್ತು, ಎಲ್ಲೆಲ್ಲಿ ಹೋಗ್ತೈತೆ ಅಂತ. ಬೋಗಸ್ ಅವೆಲ್ಲ ಸುಮ್ಮನೆ ಫ್ರೀ ಅಂತ ಯಾರು ಕೇಳ್ದಣ್ಣ? ಫ್ರೀಯಾಗಿ ಕೊಡಕ್ಕೆ ಕೇಳಿದೆ. ನುಡ್ದಂತೆ ನಡೆದಿದ್ದೀವಿ ಅಂತಾರೆ. ನಾಚಿಕೆ ಆಗ್ಬೇಕಾ ಮಾತು ಅವ್ರು ಹೇಳ್ಕೊಳಕ್ಕ? ಅಲ್ಲೆಲ್ಲ ಬೋರ್ಡ್ಗಳು ಹಾಕಲ್ಲ, ತೆಗಿಯಕ್ಕೆ ಕೇಳೋಣ ಬೋರ್ಡ್ಗಳನ್ನ. ನುಡ್ದಂತೆ ನಡೆದಿದ್ದೀವಿ ಅಂತ. 28 ಪಕ್ಷ ಬಂದರೆ 28 ಜನ ಪ್ರಧಾನಿಗಳಾಯ್ತಾರೆ. ಸಾಕು, ಒಬ್ಬರೇ ಮೋದಿನೇ ಇರಲಿ, ಕರೆಕ್ಟಾಗಿದೆ. ಈಗಿರೋ ಪರಿಸ್ಥಿತಿಗೆ ಮೋದಿನೇ ಇರಲಿ, ಕರೆಕ್ಟಾಗಿದೆ. 28 ಪಕ್ಷ ಸೇರಿದ್ರೆ ಒಂದು ಪವರ್ ಹೌಸ್ ಆಗುತ್ತೆ ಅನ್ಸಲ್ವಾ? ಪ್ರಯೋಜನ ಏನು ಸರ್? ಈ ಸಮ್ಮಿಶ್ರ ಸರ್ಕಾರ ಲಾಸ್ಟ್ ಟೈಮ್ ಏನು ಮಾಡಿದ್ರು ನೋಡಿದ್ರಲ್ಲ ನೀವೇ. ಇಲ್ಲಿ ಮಾಡ್ತಿರೋದು ಆಲ್ಮೋಸ್ಟ್ ಅದೇನೆ. ಸಿದ್ದರಾಮಯ್ಯ ಒಂದು ಬಣ, DKC ಒಂದು ಬಣ, ಅವರಿಬ್ಬರು ಸೇರಿ ಮಾಡ್ತಾರದು. ಅವರಿಬ್ಬರಲ್ಲೇ ಒಪ್ಪಂದ ಇಲ್ಲ. ನಮ್ಮ ದೇಶ ಒಬ್ಬ ಕರೆಕ್ಟಾಗಿರೋ ಒಬ್ಬನ ಕೈಲಿ ಐತೆ ಅಂತಂದರೆ ಅದು ಒಳ್ಳೇದು.